ಇರ್ಲಾರ್ದ ಇರುವೆ ಬಿಟ್ಕೊಳ್ಳೋ ಕೆಲಸ ಅಂತಾರಲ್ಲ, ಅದು ನಮ್ಮಂಥವ್ರು ನೋಡಿನೇ ಮಾಡಿರ್ತಾರೆ ಅಂತ ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಹಬ್ಬದ ದಿನ ಸುಮ್ಮನೆ ಮನೆಯಲ್ಲಿ ಶಿವ ಅಂತ ದೇವ್ರ ಧ್ಯಾನ ಮಾಡ್ಕೊಂಡು ಕುತ್ಕೊಳ್ಳೋದು ಬಿಟ್ಬಿಟ್ಟು ಈ ಬಿಸಿಲಲ್ಲಿ ಅಲಿಯೋಕೆ ಬಂದಿದ್ದೀವಿ ನಾವು. ಏನಿಲ್ಲ, ಈ ಜರ್ಕಿನ್ ಒಂದು ಕತೆ ಇದೆ ಅಲ್ಲ ನಂದು, 15 ವರ್ಷದ ಜರ್ಕಿನ್ ಕತೆ. ಅದಕ್ಕೊಂದು ಅಂತ್ಯ ಆಡೋಣ ಅಂತ ಅಂದ್ಬಿಟ್ಟು ಹೊಸ ಜರ್ಕಿನ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ರು. ಅದು ಡೆಕೆತ್ಲಾನಲ್ಲಿ ಈಸ್ಕೊಡ್ತೀನಿ, ಡೆಕೆತ್ಲಾನ್ಗೆ ಹೋಗೋಣ ಅಂತಂದರು. ಏನೋ ಈಸ್ಕೊಡ್ತೀನಿ ಅಂತ ಹೇಳಿದಾರಲ್ಲ ಅನ್ನೋ ಖುಷಿಗೆ ನಾನು ಯಾವುದು ಯೋಚನೆ ಮಾಡಿದೆ, ಹೊರಟು ಬಂದೆ. ಆಚೆ ಬಂದಮೇಲೆ ಗೊತ್ತಾಗಿದ್ದು ಈ ಥರ ಇದೆ ವಾತಾವರಣ ಇವಾಗ ಅಂತ ಅಂದ್ಬಿಟ್ಟು. ಫುಲ್ಲು ಬಿಸಿಲು, ಸೂರ್ಯ ನತ್ತಿ ಮೇಲೆ ಇದ್ದಾನೆ. ಸಾಕಾಗೋಯ್ತು ನನಗೆ ಆ ಬಿಸಿಲಲ್ಲಿ ಹೋಗಿ ಬರೋಷ್ಟೊತ್ತಿಗೆ. ಇನ್ನು ರೋಡಲ್ಲಿ ನೋಡ್ತಾ ಇದ್ದೀರಲ್ಲ ಫ್ಲವರ್ಸು ಸೂಪರ್ ಇದೆ ಅಲ್ಲ. ಇನ್ಮೇಲೆ ಬೆಂಗಳೂರಲ್ಲಿ ಹಿಂಗೆ ಇರುತ್ತೆ, ಎಲೆ ಉದುರೋ ಟೈಮು, ಹೂವು ಎಲ್ಲ ಚಿಗುರ್ತಾ ಇದ್ದಾವೆ. ಆ ಪಿಂಕ್ ಕಲರು ಫ್ಲವರ್ನ ನೋಡೋದೇ ಒಂದು ಚಂದ. ರೋಡಲ್ಲಿ ಸಕ್ಕದಾಗಿ ಕಾಣ್ತಾ ಇರುತ್ತೆ. ಅದು ಸಂಜೆ ಟೈಮಲ್ಲಿ ಬರಬೇಕು, ಆ ಹೂವೆಲ್ಲ ಉದುರ್ತಾ ಇರುತ್ತೆ ಅಲ್ಲ ಒಂದೊಂದೇ ಗಾಳಿಗೆ, ಆವಾಗ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ಈ ಟ್ರಾಫಿಕಲ್ಲಂತೂ ಆಗ ಸಿಗ್ನಲ್ಗಳು ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು ನನಗಂತೂ. ನಿಜ ಹೇಳ್ತೀನಿ, ಯಾಕಾದರೂ ಬಂದೆ ನಾನು. ಜರ್ಕಿನ್ ಏನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ ಅಮೆಝಾನಲ್ಲಿ ಅಂತ ಅನಿಸ್ಬಿಡ್ತು. ಇವರೇನೋ ಇದಕ್ಕೆ ಟ್ರಿಪ್ ಹೋಗೋ ಟೈಮಲ್ಲೆಲ್ಲ ಟೆಂಟು ಅವು ಇವು ಏನೇನೋ ತೊಗೊಂಡಿದ್ರಲ್ಲ, ಅಲ್ಲಿ ನೋಡಿದ್ದೆ ನಾನು. ಚೆನ್ನಾಗಿರುತ್ತೆ. ಇನ್ನೊಂದು 10 ವರ್ಷ ನೀನು ಮಾತಾಡೋಂಗಿರಲ್ಲ, ನನ್ನ ಜರ್ಕಿನ್ನು ಅಂತ ಕೇಳೋಂಗಿರಲ್ಲ. ಅದಕ್ಕೆ ಸರಿ ನೋಡೋ ಈಸ್ಕೊಡ್ತೀನಿ ನಡಿ ಅಂತ ಅಂದರು. ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ, ಅವ್ರು ಹೇಳಲ್ಲ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಹೇಳಿದ್ಮೇಲೆ ಇನ್ನು ಕೊಡಿಸ್ತಾರೆ. ಹೇಳ್ದಾಗ ತೆಗೆಸ್ಕೊಂಬಿಡ್ಬೇಕು, ಇಲ್ಲ ನಾನು ಕೇಳಿದ್ರೆ ಗ್ಯಾರಂಟಿ ಕೊಡಿಸಲ್ಲ ಅಂತ. ಯಾಕಂದರೆ ಎಷ್ಟು ದಿನಗಳಿಂದ 15 ವರ್ಷದಿಂದ ನಾನು ಅದೇ ಜರ್ಕಿನ್ ಹಾಕ್ತಿದ್ದೀನಿ ಅಂದರೆ ಯೋಚನೆ ಮಾಡಿ. ಎಷ್ಟು ಪ್ರತಿ ಚಳಿಗಾಲದಲ್ಲೂ ಕೇಳ್ತೀನಿ, ಆದರೆ ಪ್ರತಿ ಚಳಿಗಾಲದಲ್ಲೂ ಅವ್ರು ಹೇಳೋ ಮಾತು ಕೊಡಿಸ್ತೀನಿ ಕೊಡಿಸ್ತೀನಿ ಕೊಡಿಸ್ತೀನಿ. ಅಷ್ಟೊತ್ತಿಗೆ ಚಳಿಗಾಲನೇ ಮುಗ್ದೋಗಿರುತ್ತೆ. ಇವಾಗಲೂ ಕೂಡ ಚಳಿಗಾಲ ಮುಗ್ದೇ ಹೋಯ್ತು, ಬಿಸಿಲು ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಇವತ್ತಂತೂ ಸುಡ್ತಾ ಇತ್ತು ಬಿಸಿಲು. ಆದರೂ ಕೂಡ ಇವತ್ತು ಕೊಡಿಸ್ತೀನಿ ಅಂದ್ರಲ್ಲ, ಕೊಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ನಾನು. ಇಲ್ಲ ಅಂದಿದ್ರೆ ಸುಮ್ಮನೆ ಮನೆಯಲ್ಲಿ ಮಲ್ಕೊಬೇಕಾಗಿತ್ತು. ಮೊದಲೇ ಹುಷಾರಿರಲಿಲ್ಲ ನನಗೆ. ಯಾಕೆ ಬಂದೆ ನಾನು ಈ ಬಿಸಿಲಲ್ಲಿ ಅಂತ ನನಗೆ ಸಾಕು ನಿಜ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ನನಗೆ ನಾನೇ ಬೈಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇರೋಕ್ಕಾಗ್ದಿರ ಅದೇನೋ ಹೇಳ್ದಲ್ಲ ಆವಾಗಲೇ, ನಾನು ಇರೋಕ್ಕಾಗದೆ ಇರುವೆ ಬಿಟ್ಕೊಳ್ಳೋ ಕೆಲಸ ಅಂತ ಹಾಗೆ ಮಾಡ್ಕೊಂಡಿದ್ದಾಯಿತು ನಾನು. ಇನ್ನಿಲ್ಲಿ ಬಂದು ನೋಡಿದ್ವಿ, ಏನು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು. ಇನ್ನು ಇಲ್ಲಿ ಸಿಗೋವೆಲ್ಲನೂ ಅದೇ ಸ್ಪೋರ್ಟ್ಸ್ ಐಟಮ್ಸ್ಗಳು ಅವು ಇವು ಸಿಗುತ್ತೆ ಅಲ್ಲ, ಜರ್ಕಿನ್ಗಳೇನೋ ಇದ್ವು, ಎಲ್ಲ ಹುಡುಗರ್ದಿದ್ವು. ಹುಡುಗಿರ್ದು ನನಗಂತೂ ಎಲ್ಲೂ ಕಾಣಿಸ್ಲಿಲ್ಲ ಜರ್ಕಿನು. ಇನ್ನು ಹುಡುಗರ ಜರ್ಕಿನ್ನೇ ತೊಗೊಬೇಕಾ ಅಷ್ಟು ದೊಡ್ಡ ದೊಡ್ಡ ಜರ್ಕಿನು ಅಂತ. ನನಗೇನಂದರೆ ತಗೊಂಡ್ರೆ ಫುಲ್ಲು ಚಳಿಗೆ ತಡೆಯೋ ಅಂಥದ್ದಾಗಿರಬೇಕು. ಅದಕ್ಕೇನೆ ಅದನ್ನೇ ಹುಡುಕ್ತಾ ಇದ್ದಿದ್ದು. ಸುಮ್ಮನೆ ತೆಳ್ಳಗಿರೋದೆಲ್ಲ ಅದೆಲ್ಲನೂ ಸುಮ್ಮನೆ ಶೋಕಿಗೆ ಹಾಕೊಬೋದು ಅಷ್ಟೇ. ನನಗೆ ಚಳಿಗೆ ತಡೆಯೋಂಥದ್ದು ಬೇಕು. ನಾನು ಇವಾಗ ಇಷ್ಟು ವರ್ಷ ಯೂಸ್ ಮಾಡಿದ್ದು, 15 ವರ್ಷದಿಂದ ಯೂಸ್ ಮಾಡಿದ್ದೀನಿ ಅದನ್ನು ನಾನು. ಇಷ್ಟು ವರ್ಷ ನನಗೆ ಪಾಪ ಚಳಿಯಿಂದ ಕಾಪಾಡಿದೆ. ಇವಾಗಲೂ ಕೂಡ ನಾನು ಹೊಸದು ತೊಗೊಳ್ತಾ ಇದ್ದೀನಿ ಅಂತ ಅದನ್ನೇ ನಾನು ಬಿಸಾಕ್ತಾ ಇರಲಿಲ್ಲ. ಅದನ್ನು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೆ. ಹೊಸದನ್ನು ಹೊರಗಡೆ ಹೋಗೋವಾಗ ಎಲ್ಲಾದರೂ ಹಾಕ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೆ. ಆದರೆ ರೇಟ್ಗಳು ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು, ಸಿಕ್ಕಾಬಟ್ಟೆ ರೇಟ್ ಇದೆಯಪ್ಪ. ಇದ್ವು ಏನೋ ಒಂದು 2-3 ಥರ ಇದ್ವು ಹುಡುಗಿರ್ದು ಜರ್ಕಿನು ಕೂಡ. ಆದರೆ ರೇಟ್ ಸಿಕ್ಕಾಬಟ್ಟೆ ಇದೆ. ಎಲ್ಲ 2000 ಮೇಲೇ ಇತ್ತು. ಅಷ್ಟೆಲ್ಲನೂ ದುಡ್ಡು ಕೊಟ್ಟು ಗ್ಯಾರಂಟಿ ಕೊಡಿಸಲ್ಲ, ನನಗೆ ಗೊತ್ತು. ನಾನು ಕೇಳಲೂ ಇಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ನೋಡೋಣ ಎಷ್ಟೊತ್ತವರೆಗೂ ನೋಡ್ತಾರೋ ನೋಡಲಿ ಅಂದ್ಬಿಟ್ಟು ಎಲ್ಲ ನೋಡಿದ್ದಾಯಿತು ಸುಮ್ಮನೆ. ಆದರೆ ಸಿಗಲಿಲ್ಲ ನನಗೆ ಬೇಕಾಗಿರೋ ಜರ್ಕಿನ್ ಸಿಗಲಿಲ್ಲ. ಇದ್ವು ಒಳ್ಳೆ ಏನೋ ಪೇಪರ್ ಥರ ಇದ್ವು, ನನಗಿಷ್ಟ ಆಗಲಿಲ್ಲ ಆ ಜರ್ಕಿನ್ನು. ಆಮೇಲೆ ರೇಟ್ ಕೂಡ ತುಂಬಾ ಇತ್ತು. ಅಷ್ಟೆಲ್ಲ ದುಡ್ಡು ಕೊಟ್ಟು ನಾನು ತಗೊಳ್ಳಲ್ಲ. ನಾನು ಫಸ್ಟ್ ಆಫ್ ಆಲ್ ಇಂಥವಕ್ಕೆಲ್ಲ ಜಾಸ್ತಿ ದುಡ್ಡೇ ಇಡೋಕ್ಕೋಗಲ್ಲ. ಚಳಿಗಾಲದಲ್ಲಿ ಹಾಕ್ಕೊಳ್ಳೋ ಜರ್ಕಿನ್ಗೆ ಯಾಕೆ ಅಷ್ಟೊಂದು ದುಡ್ಡು ಅಂತ. ತುಂಬ ಕಮ್ಮಿ ಬಜೆಟಲ್ಲೇ ತೊಗೋಬೇಕು. ನನಗೆ ಜಾಸ್ತಿ ಖರ್ಚು ಮಾಡೋಕ್ಕೆ ನನಗಿಂತ ಅವ್ರಿಗೆ ಇಷ್ಟ ಆಗಲ್ಲ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಳೋದು. ನೋಡಿ ಇದನ್ನು ನೋಡಿದೆ ನಾನು, ಆದರೆ ಪೇಪರ್ ಥರ ಇದೆ ಅದು. ಅದಕ್ಕೇನು ಇದೇ ಇಲ್ಲ, ಚಳಿಗೆ ತಡೆಯಲ್ಲ ಅದು. ಸುಮ್ಮನೆ ವೇಸ್ಟ್, ಸುಮ್ಮನೆ ಹಾಕ್ಕೊಬೇಕಷ್ಟೇ ಅದನ್ನು. ಸುಮ್ಮನೆ ನೋಡಿದ್ದಾಯಿತು ಎಲ್ಲನೂ. ಇನ್ನು ಮಕ್ಕಳು ಆಟ ಆಡ್ತಾ ಇದ್ದಿದ್ದು ನೋಡ್ತಾ ಇದ್ದೆ. ಸೈಕಲ್ ತುಳಿತಾಯಿದ್ರು, ನನಗೂ ಸೈಕಲ್ ತುಳಿಬೇಕು ಅಂತ ಅನ್ನಿಸ್ತು. ಯಾರೋ ದೊಡ್ಡವರು 1-2-3 ಸೈಕಲ್ಗಳು ಹಿಡ್ಕೊಂಡು ತುಳಿತಾನೆ ಇದ್ರು, ಬಿಡಲೇ ಇಲ್ಲ. ಸೈಕಲ್ ಬಿಟ್ಟಿದ್ರೆ ನಾನು 1-2 ರೌಂಡ್ ಸೈಕಲ್ ತುಳಿತಾ ಇದ್ದೆ, ಕೊಡಲೇ ಇಲ್ಲ. ಕೊನೆಗೂ ನೋಡಿ ಸಾಕಾಗಿ ಬಂದೆ ನಾನು. ಕೇಳಕ್ಕೆ ಹೋಗಲಿಲ್ಲ. ನನಗೆ ತುಂಬ ಇಷ್ಟ ಸೈಕಲ್ ತುಳಿಯೋದು ಅಂತಂದರೆ. ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಸೈಕಲ್ ತುಳಿಯೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ನನಗೆ. ನಮ್ಮ ಮನೆಗೆ ಯಾರಾದರೂ ಬರಲಿ ಸೈಕಲ್ ಎತ್ಕೊಂಡ್ಬಂದರು ಅಂದರೆ ಬಿಡ್ತಾ ಇರಲಿಲ್ಲ, ನಾನು ಇಸ್ಕೊಂಡು ತುಳಿತಾ ಇದ್ದೆ. ಆದರೆ ಇವಾಗ ಅಲ್ಲೆಲ್ಲ ಕೇಳೋಕ್ಕೆ ಬೇಜಾರಾಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡೆ. ಸ್ವಲ್ಪ ಹೊತ್ತು ನೋಡಿದೆ ಯಾರಾದರೂ ಬಿಡ್ತಾರಾ ಈಸ್ಕೊಂಡು ತುಳಿಯೋಣ ಅಂತ ಅಂದ್ಬಿಟ್ಟು. ಎಲ್ಲ ಅವರವರೇ ಸುತ್ತಾ ಇದ್ರು, ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟೆ, ನಾನು ಕೇಳೋಕ್ಕೆ ಹೋಗಲಿಲ್ಲ.
ಹಂಗೆ ನೋಡ್ಕೊಂಡಿದ್ಬಿಟ್ಟು ಬಂದಿದ್ದಾಯಿತು. ಇನ್ನೊಂದಷ್ಟು ಮಕ್ಕಳಾಡೋ ಆಟಗಳೆಲ್ಲ ಇದ್ವು. ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ ಅದರಲ್ಲಿ. ಆಟ ಆಡ್ಕೊಂಡು ಎಲ್ಲ ನೋಡ್ಕೊಂಡಿದ್ದು ಹೋಗಿದ್ದಕ್ಕೆ ಸುಮ್ಮನೆ ನೋಡಿದ್ದಷ್ಟೇ. ವೀಡಿಯೋ ಒಂದಾಯಿತು ಅಷ್ಟೇ ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಜರ್ಕಿನ್ ಕೊನೆಗೂ ತಗೊಳ್ಲಿಲ್ಲ. ಕೊನೆಗೆ ಅಲ್ಲಿ ಹೋದ್ಮೇಲೆ ಅಯ್ಯೋ ಇಷ್ಟೇನಾ ಇರೋದು, ಇಷ್ಟಕ್ಕೆ ಇಲ್ಲಿಗೆ ಬಂದಿದ್ದಾಯ್ತಾ, ಹೋಗ್ಲಿ ಬಿಡು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂದರು. ಈ ಮಾತು ನಮ್ಮ ಮನೇಲೇ ಹೇಳಿದರೆ ಆಗಿರ್ತಿರ್ಲಿಲ್ವಾ ಅಂತ ಅಂದ್ಕೊಂಡೆ ನಾನು. ಆದರೆ ಅವರಿಗೂ ಗೊತ್ತಿಲ್ಲ ಪಾಪ, ಅವರಿಗೂ ಇವತ್ತೇ ಬಂದಿದ್ದಲ್ಲ ಇಲ್ಲಿಗೆ. ಬೇರೆ ಡೆಕತ್ಲಾನ್ಗೆ ಹೋಗಿದ್ದಾರೆ, ಇಲ್ಲಿಗೆ ಬಂದಿರಲಿಲ್ಲ. ಇದಿರೋದು ಕಲ್ಯಾಣ್ ನಗರಲ್ಲಿ. ಸುಮ್ಮನೆ ₹100 ಪೆಟ್ರೋಲು ವೇಸ್ಟ್ ಆಯಿತಾ, ಬಿಸಿಲಲ್ಲಿ ಅಲ್ಕೊಂಡು ಬಂದಿದ್ದಾಯ್ತಾ ಅಂತ ಅಂದ್ಕೊಂಡಿದ್ದಾಯಿತು. ಇಲ್ಲಿಗೆ ಯಾವತ್ತೂ ಬಂದಿರಲಿಲ್ಲ ನಾವು, ಇದೇ ಫಸ್ಟ್ ಟೈಮ್ ಬಂದಿದ್ದು. ನಾನಂತೂ ಫಸ್ಟೇ ಡೆಕತ್ಲಾನಿಗೆ ಬಂದಿದ್ದು. ನನಗೇನು ಯೂಸ್ ಇದೆ ಡೆಕತ್ಲಾನಲ್ಲಿ, ಹಾಗಾಗಿ ನಾನು ಏನಕ್ಕೂ ಬಂದೇ ಇರಲಿಲ್ಲ. ಸುಮ್ಮನೆ ಇವ್ರು ಕರೆದ್ರಲ್ಲ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ಅಷ್ಟೇನೆ. ಹೋಗಿ ನೋಡಿದ್ರೆ ಅದೇ ಐಟಮ್ಗಳೆಲ್ಲ ಈ ಸ್ಪೋರ್ಟ್ಸ್ಗೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡೋರಿಗೆ ಯೂಸ್ ಆಗೋವಂಥದ್ದು ಇತ್ತು ಅಷ್ಟೇನೆ. ನನಗಂತೂ ಯೂಸ್ ಆಗೋದು ಏನೂ ಇಲ್ಲ. ನನಗೆ ಬೇಕಾಗಿದ್ದು ಜರ್ಕಿನು, ಅದು ಸಿಗಲಿಲ್ಲ. ಸುಮ್ಮನೆ ನೋಡಿದ್ದು ಬಂದಿದ್ದು ಇಷ್ಟೇ ಇವತ್ತಿಂದು ಕತೆ ನಮ್ಮದು. ಅಲ್ಲಿ ನೋಡಿ ಆಟ ಆಡೋದು ಇದು ಚೆನ್ನಾಗಿದೆಯಲ್ಲ, ಮನೆಗೆ ತೊಗೊಂಡು ಇಟ್ಕೊಬೇಕು. ಮಕ್ಕಳಾಡೋದು ನಾನು ಯಾರಾದರೂ ಬೈದು ಬಿಡ್ತಾರಂತ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಭಯ ಪಟ್ಕೊಂಡು ಆಮೇಲೆ ಅಲ್ಲೊಂಚೂರು ಇಲ್ಲೊಂಚೂರು ಮಾಡ್ಕೊಂಡಿರೋದು. ಅದಕ್ಕೆ ಇವ್ರಿಗೆ ವೀಡಿಯೋಗೆ ಫೋನ್ ಕೊಟ್ಟರೆ ವೀಡಿಯೋ ಮಾಡಿ ಅಂದ್ಬಿಟ್ಟು ಒಂದಿಷ್ಟಿಷ್ಟೇ ವೀಡಿಯೋ ಮಾಡಿ ಎಂಡ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸು ಇಷ್ಟೇ ಇದೆ, ಜಾಸ್ತಿ ಇಲ್ಲ. ಯಾಕಂದರೆ ಯಾರಾದರೂ ಬೈದ್ಬಿಟ್ರೆ ಅಂತ ಒಂದು ಭಯ ಅಷ್ಟೇನೆ. ಸುಮ್ಮನೆ ಒಂದು ಮಾತು ಅನ್ನಿಸ್ಕೊಂಬಿಟ್ರೆ ಬೇಜಾರಾಗ್ಬಿಡುತ್ತೆ ನನಗೆ. ಅದಕ್ಕೇನೆ ಕದ್ದು ಮುಚ್ಚಿ ಹಂಗೆ ವೀಡಿಯೋ ಮಾಡೋದು. ಏನು ಅನ್ನಲ್ಲ ಅಲ್ಲಿ, ಅದಕ್ಕೆಲ್ಲ ಅಲೋ ಇದೆ, ಫೋನ್ ಏನು ಇದು ಮಾಡಬಾರ್ದು ಅಂತೇನಿಲ್ಲ, ವೀಡಿಯೋ ಮಾಡಬಾರ್ದು ಅಂತ. ಆದರೂ ಯಾರಾದರೂ ಏನಾದರೂ ಅಂದುಬಿಟ್ರೆ ಅಂತ ಒಂದು ಬೇಜಾರು ಅಷ್ಟೇನೆ. ನಾನು ನೋಡಿ ಎಲ್ಲನೂ ಎಕ್ಸಸೈಸ್ಗಳನ್ನ ಮಾಡ್ತಾ ಇರೋದೆ. ಆ ಡಂಬಲ್ಸ್ನ ಎತ್ತದೆ, ನಿಜವಾಗ್ಲೂ ಡಂಬಲ್ಸ್ ತೂಕ ಇದೆ, 3 kg. ನಾನು ಏನೋ ನೋಡೋಣ ಅಂತ ಎತ್ತದೆ, 1-2 ಸತಿ ಇದು ಮಾಡಿದ ತಕ್ಷಣವೇ ಕೈಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ನಾನು ಹಂಗೂ ಕೇಳಿದೆ, ಈಸ್ಕೊಡಿ ಹೋಗಲಿ, ನಾನು ಕೂಡ ಚೆನ್ನಾಗಿ ಬೈಸಿಪ್ಸ್ನ ಬೆಳೆಸ್ತೀನಿ ಅಂತ. ಹಾಂ ಸಾಕು ಬಾ ನೀನು ಮಾಡೋದು ಅಂತಂದರು. ಅದೊಂದೆರಡು ಸ್ವಲ್ಪ ಹೊತ್ತು ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲನೂ ಆಟ ಆಡ್ಕೊಂಡಿದ್ದು ಬಂದಿದ್ದು ಎಕ್ಸಸೈಸ್ ಮಾಡೋದನ್ನೆಲ್ಲ. ಅಯ್ಯೋ ಬೇಡ ಬಿಡಿ, ಪಾರ್ಕ್ಗೆ ಹೋದರೆ ಇದಕ್ಕಿಂತ ಚೆನ್ನಾಗಿರೋದು ಏನೋ ಎಕ್ಸಸೈಸ್ ಎಕ್ವಿಪ್ಮೆಂಟ್ಸ್ನೆಲ್ಲ ಪಾರ್ಕಲ್ಲೇ ಇಟ್ಟಿದ್ದಾರೆ, ಅಲ್ಲೇ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಬಂದಿದ್ದು. ಇನ್ನು ಇಲ್ಲಿ ಗ್ಲಾಸ್ಗಳು ಇಟ್ಟಿದ್ರು, ಕೂಲಿಂಗ್ ಗ್ಲಾಸ್ ಹಾಕಿ ನೋಡ್ತಿದ್ದೆ. ಅಯ್ಯಪ್ಪ ನನ್ನೇ ನೋಡಿ ನಗೋ ಥರ ಇತ್ತು, ನಿಜವಾಗ್ಲೂ ನನ್ನನ್ನು ನೋಡಿ ನಗೋ ಥರನೇ ಇತ್ತು ನನಗೆ. ಅದಕ್ಕೆ ನೋಡಿಕೊಂಡು ಕನ್ನಡಿ ಎಲ್ಲಿ ಕಾಣಿಸಿದ್ರೆ ಅಲ್ಲೆಲ್ಲ ನಾವು ಹಿಂಗೇನೆ ಹೆಣ್ಮಕ್ಳು ಕನ್ನಡಿ ಸಿಕ್ಕಿದ್ರೆ ಸಾಕು, ಕನ್ನಡಿ ನೋಡೋದೇ ಒಂದು ಕೆಲಸ ಆಗ್ಬಿಟ್ಟಿರುತ್ತೆ. ಸಾಕು ನೋಡಿದೆ ಕನ್ನಡಕ, ಬೇಡ ಬಿಡಪ್ಪ ಅಂತ ಬೋರ್ಡ್ ತಲೆಗೆ ಇಟ್ಬಿಟ್ಟು ಬಂದುಬಿಟ್ಟೆ. ಇನ್ನು ಏನೋ ಹ್ಯಾಟ್ಗಳು ಇದ್ವು. ಇವೆಲ್ಲನೂ ನನಗಂತೂ ಏನು ಯೂಸ್ ಆಗಲ್ಲ. ನಾನು ಎಲ್ಲಿಗೆ ಟ್ರಿಪ್ ಹೋಗಲಿ ಇವನ್ನೆಲ್ಲ ತಗೊಂಡು ಹಾಕ್ಕೊಂಡು ಹೋಗೋಕ್ಕೆ. ಅದಕ್ಕೆ ಸುಮ್ಮನೆ ನೋಡಿದ್ದು ಬಂದಿದ್ದು. ಆಚೆ ಬಂದಮೇಲೆ ನೋಡಿದ್ರೆ ಅಂತೂ ಇನ್ನೂ ಸೂರ್ಯ ದಗ ಅಂತ ಉರಿತಾ ಇದ್ದ. ನೋಡಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ. ಸಾಕಾಗೋಯ್ತು ನಿಜವಾಗ್ಲೂ. ಯಾಕಪ್ಪ ಬಂದೆ ನಾನು, ನನಗೆ ಯಾಕೆ ಬೇಕಾಗಿತ್ತು ಅಂತ ಅನ್ನಿಸ್ಬಿಡ್ತು ನನಗೆ. ಯಾವಾಗ ಮನೆ ಸೇರ್ಕೊತೀನಿ ಅನ್ನೋ ಥರ ಆಗೋಯ್ತು. ಅದರಲ್ಲೂ ನನಗೆ ನೀರಂತೂ ಈ ನಡುವೆ ಎಷ್ಟು ಕುಡಿದ್ರೂ ಸಾಕಾಗ್ತಿಲ್ಲ. ನೀರು ಕುಡಿಬೇಕು ಅಂತಲೇ ಇರುತ್ತೆ. ಒಳಗಡೆ ಎಲ್ಲ ಅಷ್ಟು ನೀರು ಕುಡಿದು ಬಂದಿದ್ದೀನಿ. ಇಲ್ಲಿಗೆ ಬಂದ್ರೂ ಆಚೆ ಬಂದ್ರೂ ಇನ್ನೂ ನೀರು ಕುಡಿಬೇಕು ಅಂತ. ನನಗೆ ಸರಿ ಆಯಿತು ನಡೀರಿ ಮನೆಗೆ, ಯಾವುದೂ ತೊಗೊಳ್ಲಿಲ್ಲ, ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು. ಬರೋ ದಾರಿನಲ್ಲಿ ಇಲ್ಲಿ ಮಾಮೂಲಿ ಯಾವಾಗಲೂ ಬರೋ ಪಾರ್ಕ್ ಇದೆ. ಸರಿ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲನ ಕೂತಿದ್ದು ಹೋಗೋಣ, ಬಿಸಿಲಲ್ಲಿ ಬಂದಿದ್ದೀವಿ ಅಲ್ಲ, ತಣ್ಣಗಾಗತ್ತೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದು. ವಾಪಸ್ ಮನೆಗೆ ಬಂದಿದ್ದಾಯಿತು. ಇಷ್ಟೇ ವಿಷಯ.